ನಮಸ್ಕಾರ ರೀ ಹೆಂಗದಿರಿ ಎಲ್ಲರೂ ಆರಾಮದಿರಲ್ಲ. ನಾನು ನಿಮ್ಮ ಮಂಜುಳಾ ರಾಠೋಡ. ಇವತ್ತು ನಮ್ಮ ಮನ್ಯಾಗ ಮಸೂರ್ ದಾಲ್ ಬ್ಯಾಳಿ ಸಾಂಬಾರು ಹೆಂಗೆ ಮಾಡೋದಂತ ತೋರ್ಸಕ್ಕೆ ಬಂದೀನಿ ರೀ. ಅಂದಂಗೆ ನಾ ಹೇಳೋದ್ರಾಗ ಭಾಳ ಸ್ಪೆಷಲ್ ಏನಿಲ್ಲ ರೆಸಿಪಿ ಮಾಡೋದು. ಈ ಬ್ಯಾಳಿನೇ ಒಂಥರ ಸ್ಪೆಷಲ್ ಅದ, ಇದ್ರ ಕತಿನೇ ಒಂಥರ ಸ್ಪೆಷಲ್ ಹೇಳಕ್ಕೆ. ಆ ಕತಿನ ಆಮೇಲೆ ನೋಡೋಮು. ಇದಕ್ಕೆ ಏನೇನು ಬೇಕ್ರಿ ಅದೆಲ್ಲ ತೊಗೊಂಡಿನ್ರಿ. ಮತ್ತು ಸ್ವಲ್ಪ ಬ್ಯಾಳಿ ನೆನೆ ಹಾಕ್ಕೊಂಡಿದ್ದೆ ರೀ. ಆಮೇಲೆ ಇದಕ್ಕೆ ಕುಕ್ಕರ್ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕೊಳಕತ್ತೀನಿ ರೀ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದು ಹಾಕಿ ಹಿಂಗೆ ಗೋಲ್ಡನ್ ಫ್ರೈ ಆಗೋವರೆಗೂ ಚೆಂದಾಗಿ ಹುರ್ಕೊಳ್ಳೋಮ್ರಿ. ಎಣ್ಣೆ ಒಳಗೆ ಹುರ್ಕೊಂಡು ಅದಕ್ಕೆ 1 ಸ್ಪೂನ್ ಧನಿಯಾ ಪೌಡ್ರ್ ಹಾಕಾಕತ್ತೀನಿ ರೀ, 1 ಸ್ಪೂನ್ ಅರ್ಶಿನದ ಪೌಡ್ರ್ ಹಾಕಾಕತ್ತೀನಿ ರೀ. ಹಾಕಿ ಹಿಂಗೆ ಚೆಂದಾಗಿ ತಿರುಗಿಸ್ಕೊಂಡು ಆಮೇಲೆ ಅದಕ್ಕೆ 1-2 ಚಮಚ ಖಾರ ಹಾಕ್ಕೊಂಡೋಮ್ರಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಅದಕ್ಕೆ 1-2 ಗ್ಲಾಸ್ ನೀರು ಹಾಕಿ ಅದಕ್ಕೆ ಮುಚ್ಚಿ 4-5 ಸೀಟಿ ಹೊಡೆಸ್ಕೋರಿ. ಆಮೇಲೆ ರೆಡಿ ಆಯ್ತು ನೋಡಿರಿ ನಮ್ಮ ಮಸೂರ್ ದಾಲ್ ಬ್ಯಾಳಿ ಸಾಂಬಾರು. ಆಮೇಲೆ ಇದನ್ನು ನಾನು ರೊಟ್ಟಿ ಜೊತೆಗೆ ತಿನ್ಬೇಕಂತೇಳಿ ರೊಟ್ಟಿ ಮಾಡಾಕತ್ತೀನಿ ರೀ. ನೋಡಿರಿ, ರೊಟ್ಟಿ ಹಿಟ್ಟು ಚೆಂದಾಗಿ ಸಾಣಿಸ್ಕೊಂಡು ಆಮೇಲೆ ಅದಕ್ಕೆ ನೀರು ಹಾಕಿ ಚೆಂದಾಗಿ ನಾದ್ಕೊಳ್ಳೋಮ್ರಿ. ರೊಟ್ಟಿ ಸ್ವಲ್ಪ ಚೆಂದಾಗಿ ಸ್ಮೂತಾಗಿ ಬರ್ಬೇಕಂದ್ರೆ ಚೆಂದಾಗಿ ನಾದ್ಕೋಬೇಕ್ರಿ. ಇದ್ರ ಕತಿ ಏನಪ್ಪ ಅಂದ್ರೆ, ನಾನು ಬೆಂಗಳೂರು ಒಳಗೆ ಇದ್ದೀನಿ ರೀ. ಇಲ್ಲಿ ಬೆಂಗಳೂರು ಒಳಗಿದ್ದು ಅದು ಇದು ತಿಂದು ಈ ಕಡೆ ಬೆಂಗಳೂರು ಸ್ಟೈಲ್ದು ಅಡುಗೆ ಎಲ್ಲ ತಿಂದು ಬಿತ್ತು ಬಾಯಿ ಸ್ವಲ್ಪ ಹಾಳಾಗಿರ್ತದೆ ಅಂಥೇಳಿ ಯಾವಾಗಾರ ಒಮ್ಮೆ ಊರಿಗೆ ಹೋದ್ರೆ ಊರೊಳಗೂ ಇದನ್ನೇ ಮಾಡಿರ್ತಾರೆ. ಊರ ಕಡೆ ಅಂತೂ ಗೊತ್ತಿಲ್ಲ, ನಮ್ಮ ಮನ್ಯಾಗಂತೂ ಭಾಳ ಅಂದ್ರೆ ಭಾಳ ಫೇಮಸ್. ನಮ್ಮ ಅವನ ಮನ್ಯಾಗ ನಮ್ಮವ್ವ ಏನು ಮಾಡಿವ ಅಂದ್ರೆ ಮಸೂರ್ ಬ್ಯಾಳಿ ದಾಲ್ ಮಾಡಿ ನೀ ತಿನ್ನಿರಿ ಅಂತ ಹೇಳ್ತಾಳೆ. ಮತ್ತು ಅಲ್ಲಿ ಬೇಸರ ಬಂತಂಥೇಳಿ ಏನು ತಿನ್ನೋದೇವ ಅದನ್ನೇ ಅಂಥೇಳಿ ಅದನ್ನು ಬೆಂಗಳೂರೊಳಗೂ ಅಲ್ಲೇ ಅದನ್ನು ತಿಂದು ಬಂದೇವಿ. ಇಲ್ಲಿ ಬಂದು ಅದನ್ನೇ ತಿನ್ಬೇಕೇನೆ ಅಂಥೇಳಿ ಆ ಕಡೆ ಕಾಕು ಮನೆಗೆ ಹೋಗ್ತೇವ್ರಿ. ಕಾಕು ನೀ ಏನು ಮಾಡಿವಾ ಸಾಂಬಾರು ಅಂತ ಹೇಳಿದ್ರೆ ಮಸೂರ್ ದಾಲ್ ಮಾಡೀನಿವ ಅಂತ ಹೇಳ್ತಾಳೆ ಆಕಿನು. ಅವ್ವ ಏನು ಮಸೂರ್ ದಾಲ್ ಎಲ್ಲಿ ನೋಡಿದ್ರು ಮಸೂರ್ ದಾಲ್. ಆ ಕಡೆ ನಮ್ಮ ದೊಡ್ಡವ ಮನೆಗೆ ಹೋಗಿದ್ರು ಅದನ್ನೇ ಮಾಡಿರ್ತಾರೆ ರೀ. ಅದನ್ನು ಒಂದು ಸ್ವಲ್ಪ ವೆರೈಟಿ ಒಳಗೆ ಮಾಡಿರ್ತಾರೆ ಖರೆ, ಆದರೆ ಬ್ಯಾರೆದಂತರೂ ಮಾಡೋದಿಲ್ಲ. ನಾವು ಇಲ್ಲಿದ್ದು ಹಾಳು ಮುಳು ತಿಂದು ನಮ್ಮ ಬಾಯಿ ಹೊಲಸಾಗಿರ್ತದೆ. ಊರಿಗೆ ಹೋಗಿ ಒಂದು ಸ್ವಲ್ಪ ಏನರ ಚೆಂದಾಗೆ ತಿಂದು ಬರೋಣ, ನಮ್ಮ ಕಡೆ ಕಾಯಿ ಪಲ್ಯ ತಿಂದು ಬರೋಮ್ ಅಂತ ಹೇಳಿದ್ರೆ ಅದನ್ನೇ ಮಾಡಿರ್ತಾನೆ. ಮತ್ತು ಯಾಕವಾ ಕಾಕು ಇದನ್ನೇ ಮಾಡ್ತಿ ಡೈಲಿ ನೀನು ಅಂತ ಹೇಳಿದ್ರೆ ಏನು ಮಾಡುವ, ಬಡವರ ಪಾಲಿಗೆ ಇದೊಂದು ಸ್ವಲ್ಪ ಸಸ್ತಾ ಸಿಗ್ತೈತಿ ಬ್ಯಾಳಿ, ಮತ್ತು ಇದಿಲ್ಲ ಅಂದ್ರೆ ನಮ್ಗೆ ಊಟನೇ ಹೋಗಲ್ಲ ಅಂತಾರ್ರಿ ಅವರು. ಮತ್ತು ಅದರ ಜೊತೆಗೆ ಬೇರೆನೂ ಪಲ್ಯ ಮತ್ತು ಸಾಂಬಾರೆಲ್ಲ ಮಾಡಿರ್ತಾರೆ ರೀ, ಏನು ಮಾಡೋಂಗಿಲ್ಲ ಅಂತಲ್ಲ. ಮತ್ತು ಇದು ಇರಲಿಲ್ಲ ಅಂದ್ರೆ ನಮ್ಗೆ ಊಟ ಹೋಗಲ್ಲ ಅಂತಾರೆ ರೀ. ಅವುಗಳ ಜೊತೆ ಇದೊಂದು ಮಾಡಿರ್ತಾರೆ ಅವರು. ಯಾಕೆ ಹಿಂಗೆ ಅಂತ ನಾನು ಯೋಚನೆ ಮಾಡಾಕತ್ತಿದ್ದೆ ರೀ. ಯಾಕೆ ಹಿಂಗೆ ಅಂತಂದ್ರೆ ಈ ಬ್ಯಾಳಿದು ಜಲ್ದಿ ನೆನೆದು ಸ್ವಲ್ಪ ಜಲ್ದಿ ಪಲ್ಯ ಆಗಿಲ್ಲ ರೆಡಿ ಆಗೋಕೆ 5 ನಿಮಿಷದಲ್ಲಿ ಮಾಡ್ಕೋಬೋದು ರೀ ಈ ಬ್ಯಾಳಿಲೆ. ಮತ್ತು ಅವರು ಕೆಲ್ಸಕ್ಕೆ ಹೋಗ್ತಾರಲ್ರಿ, ಸದಿ ತೆಗಿಯಾಕ ಅಲ್ಲಿ ಇಲ್ಲಿ ಹೋಗ್ತಿರ್ತಾರಲ್ರಿ. ಬೆಳಗ್ಗೆ ಎದ್ದು ಇದು ಬೇರೆ ಪಲ್ಯ ಎಲ್ಲ ಮಾಡ್ಲಾಕ ಸ್ವಲ್ಪ ಟೈಮ್ ತೊಗೊತೈತೆ ಅಂಥೇಳಿ ಇದನ್ನೇ ಹಾಕೋದು, ಕುಕ್ಕರ್ಗೆ ಹಾಕೋದು, ಸಿಟಿ ಹೊಡೆಸ್ಕೊಳ್ಳೋದು, ರೆಡಿ ಆಯಿತು, ಕಟ್ಕೊಂಡು ಹೋಗೋದು ರೀ ಬುತ್ತಿ ತೊಗೊಂಡು. ಹಂಗೆ ನಿಮ್ಮ ಜೊತೆ ಮಾತಾಡ್ಕೋತ ರೊಟ್ಟಿನೂ ರೆಡಿ ಆಯಿತು, ಸಾಂಬಾರನೂ ರೆಡಿ ಐತ್ರಿ. ಇದನ್ನು ರೊಟ್ಟಿ ಜೊತೆಗಿನೂ ತಿನ್ಬೋದು, ಚಪಾತಿ ಜೊತೆ ತಿನ್ನಿರಿ, ಇಡ್ಲಿ ದೋಸೆ ಮತ್ತು ರಾಗಿ ಮುದ್ದೆ ಜೊತೆ ಎಲ್ಲಾದ್ರ ಜೊತೆಗೂ ಚಂದ ಆಗ್ತದ್ರಿ. ಇದ್ರ ಕಾಂಬಿನೇಷನ್ ಮಸ್ತ್ ಇರ್ತೈತ್ರಿ. ಹಂಗೆ ನಾನು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಚಟ್ನಿ ಮತ್ತು ನಮ್ದು ಪುಂಡಿ ಪಲ್ಯ ಮತ್ತು ಮೊಸರು ನೋಡ್ರಿ, ಕಾಂಬಿನೇಷನ್ ಮಸ್ತ್ ಇರ್ತೈತ್ರಿ. ನೀವು ಟ್ರೈ ಮಾಡಿರಿ. ಹೋಗಿ ಬರ್ತೀವ್ರಿ. ಬಾಯ್.